Hello champions! So again, ಈ ಒಂದು ವಿಡಿಯೋಲಿ ವಿಲ್ ಬಿ ಲುಕಿಂಗ್ ಅಟ್ ದ ಲಾಸ್ಟ್ ಎಕ್ಸಸೈಸ್ ಪಾಲಿನಾಮಿಯಲ್ಸ್ ಟು. ಎರಡು ಎಕ್ಸಸೈಸ್ ಇದೆ, ವೆರಿ ಈಸಿ. ಆ್ಯಂಡ್ ಈ ಎಕ್ಸಸೈಸ್ ಸಾಲ್ವ್ ಮಾಡಬೇಕಾದ್ರೆ ನಿಮಗನ್ಸುತ್ತೆ ಓಕೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಗೊತ್ತಿತ್ತು ಅಂದರೆ ಹೌದಪ್ಪ ಎಷ್ಟು ಈಸಿ ಆಗ್ತಿತ್ತು ಅಂತ. ಸೊ ಅದಕ್ಕೆ ದಟ್ಸ್ ದ ಅಗೇನ್ ಒನ್ ಆಫ್ ದ ಮೇನ್ ರೀಸನ್ಸ್ ನಾನು ಯಾಕೆ ಕ್ವಾಡ್ರಾಟಿಕ್ ಈಕ್ವೇಷನ್ಸು ಫಸ್ಟೇ ಸಾಲ್ವ್ ಮಾಡಿದೆ. ಸೊ ದಟ್ ಆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಹೆಂಗೆ ಸಾಲ್ವ್ ಮಾಡೋದಾಯಿತು ಅಥವಾ ನಿಮ್ಗೇನು ವ್ಯಾಲ್ಯೂಸ್ ಬಂದಿರುತ್ತೆ, ಹೌ ಟು ವೆರಿಫೈ ಅಂತ ನಿಮಗೆ ಗೊತ್ತಾಯಿತು ಅಂದರೆ ದಿಸ್ ಪರ್ಟಿಕ್ಯುಲರ್ ಎಕ್ಸಸೈಸ್ ಇಸ್ ಸೋ ಈಸಿ. ಇಲ್ಲ ಅಂದರೂ ಟೆನ್ಷನ್ ಮಾಡ್ಕೋಬೇಡಿ, ನಾನು ಬೇಸಿಕ್ ಏನಿದೆ ಹೇಳ್ತೀನಿ. ಇಲ್ಲ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ವೀಡಿಯೋ ಅಂದರೆ ಜಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ಹೆಂಗೆ ಅಂತ ಗೊತ್ತಾಯಿತು ಅಂದರೆ ದಿಸ್ ಎಕ್ಸಸೈಸ್ ಇಸ್ ಗೋಯಿಂಗ್ ಟು ಬಿ ಸೀರಿಯಸ್ಲಿ ವೆರಿ ಈಸಿ. ಎಸ್ಪೆಷಲಿ ಒಂದು ಕ್ವಶನ್ ಏನಿದೆ, ಐ ಗೆಸ್ ಒಂದು 5-6 ಕ್ವಶನ್ಸ್ ಇದೆ. ಯಾಕಂದರೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕು, ಅದಾದಮೇಲೆ ಸಮ್ಮು ಝೀರೋಸ್ ಅದೆಲ್ಲ ಫೈಂಡ್ ಮಾಡಬೇಕಾಗುತ್ತೆ. ಅದಕ್ಕೆ ಓಕೆ. ಸೊ ದಿಸ್ ನಾಟ್ ಇಂಟ್ರೋ, ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ದ ಇಂಟ್ರೋ, ಬಟ್ ಕ್ವಾಡ್ರಾಟಿಕ್ ಈಕ್ವೇಷನ್, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಏನು, ax² + bx + c. ಸೊ ಇದರಲ್ಲಿ ನಾವು ಸಮ್ ಆಫ್ ಝೀರೋಸ್, ಪ್ರಾಡಕ್ಟ್ ಆಫ್ ಝೀರೋಸ್, ಸೊ ಅಂದರೆ ಏನು? ಸೊ ಸಮ್ ಆಫ್ ಝೀರೋಸ್ ಅಂದರೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ, ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡ್ತಾರೆ. ಯಾವುದೋ ಫಾರ್ ಎಕ್ಸಾಂಪಲ್ I like to take this example more often. 4x + 4 = 0. ಯಾಕಂದರೆ ಸಿಂಪಲ್ ಸಾಲ್ವ್ ಮಾಡಿದ್ರೆ ಅಂದರೆ ಎರಡು ವ್ಯಾಲ್ಯೂ ಬರುತ್ತೆ. ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಮಿನಿಮಮ್ 2 ವ್ಯಾಲ್ಯೂ ಇರುತ್ತೆ, ಮ್ಯಾಕ್ಸಿಮಮ್ 2 ವ್ಯಾಲ್ಯೂ ಇರುತ್ತೆ. ಸೊ 2 ವ್ಯಾಲ್ಯೂಸ್ ಏನಿದೆ ದೇ ಆರ್ ಸೇಮ್, ವಿಚ್ ಈಸ್ -2. ಸೊ x = -2 ಇಸ್ ದ ಝೀರೋ ಆಫ್ ದ ಈಕ್ವೇಷನ್. ಸಮ್ ಆಫ್ ಝೀರೋಸ್ ಅಂದರೆ ಏನು? 2 ಈಕ್ವೇಷನ್ ಬಂತು. ಈಗ ಒಂದು ಈಕ್ವೇಷನ್ನು -2 x = -2 ಆರ್ x = -2, ಎರಡು -2ನೇ. ಸಮ್ ಆಫ್ ಝೀರೋಸ್, ದಿಸ್ ಆರ್ ಝೀರೋಸ್. ಸೊ ವಾಟ್ ಈಸ್ ದ ಸಮ್? ಎರಡು ಆ್ಯಡ್ ಮಾಡಬೇಕು. ಸೊ ಆಲ್ಫಾ + ಬೀಟಾ. ಸೊ ಒಂದನ್ನು ಆಲ್ಫಾ ಅಂತ ತೊಗೊತೀವಿ, ಇನ್ನೊಂದು ಬೀಟಾ ಅಂತ ತೊಗೊತೀವಿ. ಎರಡು ಆ್ಯಡ್ ಮಾಡಿದ್ರೆ ಏನು ಬಂತು? ಸೊ ಎರಡು ಆ್ಯಡ್ ಮಾಡಿದ್ರೆ ನನಗೆ -4 ಬಂತು. ಪ್ರಾಡಕ್ಟ್ ಆಫ್ ಝೀರೋಸ್, ದಿಸ್ ಇಸ್ ಸಮ್. ಪ್ರಾಡಕ್ಟ್ ಎರಡು ಮಲ್ಟಿಪ್ಲೈ ಮಾಡ್ತೀರಾ, -2 × -2 + 4. ಸೊ ಏನು ಯೂಸು ಅಂದರೆ, ಸೊ ವಿ ಹ್ಯಾವ್ ಟು ಲಿಂಕ್ ಇಟ್ ಹಿಯರ್. ಸೊ ಹೆಂಗೆ ಲಿಂಕ್ ಮಾಡ್ತೀವಿ? ಸೊ ಸಮ್ ಆಫ್ ಝೀರೋಸ್, ಸೊ ನಾನು ಡೈರೆಕ್ಟ್ ಓಕೆ, ಸಮ್ ಆಫ್ ಝೀರೋಸ್, ಇಲ್ಲಿ ಎ ಇದೆ, ಬಿ ಇದೆ, ಸಿ ಇದೆ. ಸೊ ಅದಕ್ಕೆ ಏನಾದರೂ ಯೂಸ್ ಆಗಬೇಕಲ್ಲ, ನಾನು ಈಗ ಸಾಲ್ವ್ ಮಾಡಿರೋದು. ಸೊ ಸಮ್ ಆಫ್ ಝೀರೋಸ್ ಹೌ ಡು ಯು ಫೈಂಡ್ ಅಂದರೆ ಹೆಂಗೆ ನಿಮಗೆ ಈಕ್ವೇಷನ್. ಸೊ ಈ ಜಸ್ಟ್ ಇದು ನೆನ್ಪಿಡ್ಕೊಂಡ್ರೆ ಸಾಕು. ಸೊ ಸಮ್ ಆಫ್ ಝೀರೋ ಇಸ್ -b/a. ಈ ಕ್ವಶನ್ಗೆ ಇದು ವೆರಿಫೈ ಆಗತ್ತಾ ಇಲ್ಲ. ಸೊ ಸಮ್ ಆಫ್ ಝೀರೋಸ್ ಎಷ್ಟು ಬಂತು? ಸಮ್ ಆಫ್ ಝೀರೋಸ್ -4 ಬಂತು. ಇದು ತೊಗೊಂಡಾಗ ಅಷ್ಟು ಬರುತ್ತಾ ಚೆಕ್ ಮಾಡಿ. ಸೊ ಮೈನಸ್ ಹಾಗೆ ಇರುತ್ತೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ? ಇಲ್ಲಿ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ, so b is 4, c is 4. So what is b? b is 4 divided by a is 1. So -4/1 is -4. So sum is to -4. Correct. Similarly, product of zeros. Product of zeros के formula c/a. What is c? सी कितना है भाई? तो सी ಎಷ್ಟು? सी is 4, a is 1. So 4/1 4. ಸೇಮ್ ಅಂತಲ್ಲ. ಸೊ ದಟ್ಸ್ ಇಟ್. ಆಲ್ಫಾ + ಬೀಟಾ, ಆಲ್ಫಾ 10 ಅಂತ ತೊಗೊತೀವಿ, ಬೀಟಾನ 10 ಅಂತ ತೊಗೊತೀವಿ. ಆಲ್ಫಾ + ಬೀಟಾ, ಸೊ ಸಮ್ ಆಫ್ ಝೀರೋಸ್ ಏನಾಯಿತು? -ba/a, ಪ್ರಾಡಕ್ಟ್ ಆಫ್ ಝೀರೋಸ್ c/a. ಸೊ ಇದೇ ಕೋಎಫಿಷಿಯಂಟ್ ಆಫ್ ಎಕ್ಸು, ಕೋಎಫಿಷಿಯಂಟ್ ಆಫ್ x², ಕೋಎಫಿಷಿಯಂಟ್ ಆಫ್ ಕಾನ್ಸ್ಟೆಂಟು, ಕೋಎಫಿಷಿಯಂಟ್ ಆಫ್ x². ಸಿಂಪಲ್. ಇದು ಕ್ವಾಡ್ರಾಟಿಕ್ ಆಯಿತು. ಇದೇ ಕ್ಯೂಬಿಕ್ ತೊಗೊಂಡ್ರೆ, ಸೊ ಕ್ಯೂಬಿಕ್ಗೆ ನಿಮಗೆ ಕೇಳೋ ಚಾನ್ಸಸ್ ತುಂಬ ಕಮ್ಮಿ, ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದ್ರಿಂದ ಇಟ್ಸ್ ಬೆಟರ್ ಟು ನೋ. ಸೊ ಕ್ಯೂಬಿಕ್ಗೆ ಏನಿದೆ? ಸ್ಟ್ಯಾಂಡರ್ಡ್ ಫಾರ್ಮ್ ax³ + bx² + cx + d. ಸಮ್ ಆಲ್ಫಾ + ಬೀಟಾ + ಗಾಮಾ -b/a. ಎರಡೆರಡು ತೊಗೊತೀವಿ, ಆಲ್ಫಾ ಬೀಟಾ, ಬೀಟಾ ಗಾಮಾ, ಗಾಮಾ ಆಲ್ಫಾ, c/a. ಮೂರರದು ಪ್ರಾಡಕ್ಟ್ ಆಲ್ಫಾ ಬೀಟಾ ಗಾಮಾ -d/a. ಸೊ ಫಸ್ಟ್ ಮೈನಸ್ ಬರುತ್ತೆ, ಪ್ಲಸ್ ಬರುತ್ತೆ, ಮೈನಸ್ ಬರುತ್ತೆ ಅಂತ ಅಂದ್ಕೊಳ್ಳಿ.
ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಬಿ ಬೈ ಎ ಇಂದ ಸ್ಟಾರ್ಟ್ ಮಾಡ್ತೀವಿ, 2 ತೊಗೊಂಡಾಗ ಸಿ ಬೈ ಎ ಸ್ಟಾರ್ಟ್ ಮಾಡ್ತೀವಿ, 4 ತೊಗೊಂಡಾಗ ಡಿ ಇಂದ ಸ್ಟಾರ್ಟ್ ಮಾಡ್ತೀವಿ, ಅಂದರೆ ಪ್ರಾಡಕ್ಟ್ ಆಫ್ 3. ಸೊ ಇಲ್ಲಿಂದ ಫಸ್ಟ್ ಮೈನಸ್ ಪ್ಲಸ್ ಮೈನಸ್, ಡಿನಾಮಿನೇಟರ್ ಎಲ್ಲ ಏನಿದೆ ಎ ಇದೆ. ಸೊ ಸಿಮಿಲರ್ಲಿ ಹಿಂದೆನು ಡಿನಾಮಿನೇಟರ್ ಎಲ್ಲ ಏನಿದೆ ಎ ಇದೆ. ಸೊ ಫಸ್ಟ್ ಮೈನಸ್ ದೆನ್ ಪ್ಲಸ್. ಓಕೆ, ಮೈನಸ್ ಪ್ಲಸ್ ಮೈನಸ್ ಇದೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನು ಪ್ರಾಡಕ್ಟ್. ಓಕೆ, ಇದು ಮತ್ತೆ ಇದಿಲ್ಲ ಬಿಡಿ, ನಾನು ಇದನ್ನು ಹಿಂದಿಂದ ತೊಗೊಂಡಿದ್ದೀನಿ, ಇದೆಲ್ಲ ಇದಿಷ್ಟು ಗೊತ್ತಿರೋ ಸಾಕು. ಫೈನ್. ಈಗ ಕ್ವಶನ್ಸ್, ಆಗಲೇ ಕ್ವಶನ್ಸ್ಗೆ ಬಂದೇ ಬಿಟ್ವಿ, ಯಾಕಂದರೆ ಇಲ್ಲಿ ಫಾರ್ಮುಲಾ ಗೊತ್ತಿತ್ತು ಅಂದರೆ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಅಗೇನ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಗೊತ್ತಿತ್ತು ಅಂದರೆ ಎಕ್ಸ್ ವ್ಯಾಲ್ಯೂ ಈಸಿಯಾಗಿ ಫೈಂಡ್ ಮಾಡ್ಬೋದು. ಇಲ್ಲ ಅಂದರೂ ಹೇಳ್ತೀನಿ, ಡೋಂಟ್ ವರಿ. ಹಾಗೆ ವಿಡಿಯೋ ನಿಮಗೆ ಇದೊಂದು ಈ ವಿಡಿಯೋಸ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಏನಾದರೂ ಎಕ್ಸ್ಟ್ರಾ ಬೇಕು ಅಂದರೂ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಹೀಗೆ ಹೇಳ್ತಿದ್ದೀನಿ. ಸೊ ಒನ್ ಮೋರ್ ಪರ್ಸನ್, ಲೈಕ್ ಇನ್ನೊಂದು ಹೇಳಬೇಕು. ಸೊ ರನ್ನ ಅಂತ ಒಬ್ಬ ಸ್ಟೂಡೆಂಟು, ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಫಾರ್ ಹಿಮ್. ಯಾಕಂದರೆ ಆಲ್ಮೋಸ್ಟ್ ನಾನೇನು ಪಬ್ಲಿಷ್ ಮಾಡಿದ ತಕ್ಷಣ ಫಸ್ಟ್ ವ್ಯೂ ಒಂದೇ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಕಮೆಂಟ್ಸ್ ಆ್ಯಂಡ್ ಫಾರ್ ಆಲ್ ಯುವರ್ ವ್ಯೂಸ್. ಥ್ಯಾಂಕ್ ಯು ರನ್ನ. ಫಸ್ಟು ಝೀರೋಸ್ ಫೈಂಡ್ ಮಾಡಬೇಕು, ದೆನ್ ವಿ ಹ್ಯಾವ್ ಟು ವೆರಿಫೈ ಝೀರೋಸ್ ವೆರಿಫೈ ಆಗ್ತಿದೆಯಾ ಅಂತ. ಫಸ್ಟ್ ಸ್ಟಾರ್ಟಿಂಗಲ್ಲೇ ಮಾಡಿದ್ನಲ್ಲ ಅದೇ ರೀತಿ ಸಾಲ್ವ್ ಮಾಡಬೇಕು. ಸೊ ಹೆಂಗೆ ಸಾಲ್ವ್ ಮಾಡ್ತೀನಿ, ಸಾಲ್ವ್ ಮಾಡೋದೇನು, -8 ಬೇಕು. ಸೊ ನನಗೆ -8 ನಾನು ಡೈರೆಕ್ಟಾಗಿ ತೊಗೊತೀನಿ, ಬಿಕಾಸ್ ಇಲ್ಲಿ ಈ ಒಂದು ಎಕ್ಸಸೈಸಲ್ಲಿ ಹೆಂಗೆ ಸಾಲ್ವ್ ಮಾಡೋದು ಪ್ರತಿಯೊಂದು ಹೇಳ್ಕೊಂಡು ಕೂತ್ರೆ ಟೈಮ್ ಆಗಲ್ಲ. ಜಸ್ಟ್ ಫಸ್ಟ್ ಎಕ್ಸಸೈಸ್ ಮಾತ್ರ ನಿಮಗೆ ಹೇಳ್ತಿದ್ದೀನಿ. ಸೊ -8 ಬೇಕು. -8 ಫ್ಯಾಕ್ಟರ್ಸು 2, 2 4s 8, ಇನ್ನೊಂದು 8 × 1, ಬೇರೆದೇನಾದರೂ ಇದೆಯಾ, ಇಲ್ಲ. ನನಗೆ -2 ಬೇಕು. ಫೈನ್, ಇಲ್ಲಿ -8 ಬೇಕು. -8 ಬೇಕು ಅಂದಾಗ ಎರಡು ಈಗ ಡಿಫ್ರೆನ್ಸು 2 - 4 -2 ಬರ್ತಿದೆ. ಆದರೆ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು, ಎರಡು ಆ್ಯಡ್ ಮಾಡಿದಾಗ +2 -4. ಸೊ 2 - 4 ಏನು ಬಂತು, -2 ಬಂತು. ದೊಡ್ಡ ನಂಬರ್ ಮೈನಸ್ಸು. 2 × -4 -8 ಬಂತು. ಸೊ ಡನ್. x² ಇಲ್ಲೇನಿದೆ ಹಂಗೆ ಬರೀರಿ. x² + 2x - 4x -8. ಸೊ ಎಕ್ಸ್ ಕಾಮನ್ ತೆಗಿತೀನಿ. ಇಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ ಏನು ಉಳಿತು, ಫಸ್ಟಲ್ಲಿ ಎಕ್ಸ್ ಉಳಿತು, ಪ್ಲಸ್ ಇಲ್ಲಿ ಎಕ್ಸ್ ಕಾಮನ್ ಹೋದರೆ 2 ಉಳಿತು. ಸೊ ಇಲ್ಲೇನಿದೆ ಇದನ್ನು ಹಾಗೆ ಬರಿತೀನಿ, x + 2. ಇಲ್ಲೇನು ಬಂತು ಅದನ್ನು ಹಾಗೆ ಬರಿತೀನಿ. ಇಲ್ಲಿ ನನಗೆ -4 ಬೇಕು, ಇಲ್ಲಿ ಬರೀ x ಇದೆ. ಸೊ -4x -4 × x -4x -4 × +2 -8 ಮುಗೀತಲ್ಲ. x + 2 ಮತ್ತೆ ಕಾಮನ್ ತೆಗಿತೀನಿ. ಕಾಮನ್ ತೆಗೆದಾದ್ಮೇಲೆ ಏನು ಉಳಿತು, x + 2 ಹೋಯಿತು ಅಂದರೆ ಇಲ್ಲೇನು ಉಳಿತು, x ಉಳಿತು. ಇಲ್ಲೇನು ಉಳಿತು, -4. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 0. ಎಲ್ಲದನ್ನು ದಿಸ್ ಈಸ್ ಈಕ್ವಲ್ ಟು 0 ಎಲ್ಲ ಈಕ್ವಲ್ ಟು 0. ಓಕೆ, ನಾ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಐ ಜಸ್ಟ್ ಸಪ್ರೇಟ್ ದಿಸ್ ಔಟ್. ಓಕೆ, ಸೊ ಈಗ ವಾಟ್ ಈಸ್ ದ ವ್ಯಾಲ್ಯೂ? ಸೊ x + 2 = 0 ಆರ್ x - 4 = 0. ಸೊ ಒಂದು x + 2 = 0 ಆರ್ x - 4 = 0 ಆರ್. ಸೊ ಹಿಂಗಾದಾಗ ಏನಾಗುತ್ತೆ, ಸೊ ಒಂದು x +2 ರೈಟ್ ಸೈಡ್ ಹೋಯ್ತು ಅಂದರೆ -2 ಆರ್ x ಎಷ್ಟು -4 ರೈಟ್ ಸೈಡ್ಗೆ ಹೋಯ್ತು ಅಂದರೆ +4. ಸೊ ಒಂದು 0 -2, ಇನ್ನೊಂದು 0 +4, ಒಂದು ಆಲ್ಫಾ ಇನ್ನೊಂದು ಬೀಟಾ. ಸೊ ಇಲ್ಲಿ ಚೆಕ್ ಮಾಡಬೇಕು ಕರೆಕ್ಟಾಗಿದೆಯೋ ಇಲ್ಲೋ ಅಂತ. ಸೊ ಎ ವ್ಯಾಲ್ಯೂ ಎಷ್ಟು, 1, ಬಿ ವ್ಯಾಲ್ಯೂ ಎಷ್ಟು, -2, ಸಿ ವ್ಯಾಲ್ಯೂ ಎಷ್ಟು, -8. ಸಮ್ ಆಫ್ ಝೀರೋಸ್, ಸೊ -b/a ಮೈನಸ್ ಬಿ ವ್ಯಾಲ್ಯೂ -2 ಡಿವೈಡೆಡ್ ಬೈ ಎ ವ್ಯಾಲ್ಯೂ 1. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಸಮ್ ಆಫ್ ಝೀರೋಸ್ 2. ಎರಡು ಆ್ಯಡ್ ಮಾಡಿದ್ರೆ 2 ಬರುತ್ತಾ, -2 + 4 2. ಕರೆಕ್ಟು. ಸಿಮಿಲರ್ಲಿ ಪ್ರಾಡಕ್ಟ್ ಆಫ್ ಝೀರೋಸ್ ಆಲ್ಫಾ ಇಂಟು ಬೀಟಾ, ಸಿ/ಎ, ಸಿ ಎಷ್ಟು, -8, ಎ 1.
ಎಷ್ಟಾಯಿತು -8 -8 ಬರ್ತಿದೆಯಾ -2 × +4 ಎರಡು ಮಲ್ಟಿಪ್ಲೈ ಮಾಡಿದಾಗ -8 ಬರ್ತಾ ಇದೆ. ಸೊ ಇದು ವೆರಿಫೈ ಮಾಡಬೇಕು ಅಂದರೆ ಸಮ್ ಆಫ್ ಝೀರೋಸ್, ಸೊ ಎರಡು ಸಮ್ಮು. ಸೊ ಸಮ್ ಆಫ್ ಝೀರೋಸ್ ಅಂದರೆ ಏನಾಯಿತು -2 +4 ಎಷ್ಟಾಯಿತು +2. ಪ್ರಾಡಕ್ಟ್ ಆಫ್ ಝೀರೋಸ್ -2 × 4 -8. ವೆರಿಫೈಡ್. ಸೊ ವೆರಿಫೈ ಅಂತ ಕೇಳಿದರೆ ವೆರಿಫೈ, ಡನ್, ದಟ್ಸ್ ಇಟ್. ಇಷ್ಟ ಆಗಿತ್ತು ಅಂದರೆ ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆ, ನೆಕ್ಸ್ಟು ಕ್ವಿಕ್ಕಾಗಿ ಸಾಲ್ವ್ ಮಾಡ್ತೀನಿ. 4a² - 4s + 1. ಸೊ 4a² ಇಲ್ಲಿ 4 × 1 4. ಸೊ ನನಗೆ -4 ಬೇಕು. 2 2 ಮೈನಸ್ ಇದೆ, ಸೊ ಎರಡು ಮೈನಸ್ ತೊಗೊತೀನಿ. -× ಪ್ಲಸ್ ಬಂತು. -2 -2 -4. ಸೊ ಏನಾಗುತ್ತೆ 4a² ಇದನ್ನೇನಂತ ಬರಿಬೋದು -4sನ -2s + 1. ಸೊ ಈಸ್ ಈಕ್ವಲ್ ಟು 0. ಐ ಆಮ್ ಜಸ್ಟ್ separating this. ಸೊ ನೆಕ್ಸ್ಟು 4a² ಅಲ್ಲಿ 2s ಕಾಮನ್ ತೆಗಿತೀನಿ. 2s ಕಾಮನ್ ತೆಗೆದ್ರೆ 2s ಉಳೀತು -1. ಇಲ್ಲಿ 2s -1 ಮತ್ತು ಇನ್ನೊಂದ್ಸಲ ಹಾಗೆ ಬರಿತೀನಿ. 2s -1 ಇದೆ, ಇಲ್ಲೇನು ಬೇಕು ನನಗೆ, ಇಲ್ಲಿ -2s ಇದೆ. ಸೊ -2s ಇಲ್ಲಿ +2s ಇರೋದ್ರಿಂದ -1. -1 × 2s -2s -1 × -1 +1. ಸೊ ಆಯ್ತಲ್ಲ. ಸೊ 2s 1 ಕಾಮನ್ ತೆಗಿತೀನಿ. ಇಲ್ಲೇನಿದೆ ಕಾಮನ್ ತೆಗೆದೆ. ಇದು ಕಾಮನ್ ತೆಗೆದಿದ ತಕ್ಷಣ ಏನು ಉಳಿತು 2s. ಇಲ್ಲೇನು ಉಳಿತು -1. ಸೊ ದಿಸ್ ಈಸ್ ಈಕ್ವಲ್ ಟು 0. ಸೊ 2s ಎರಡೂ ಸೇಮ್ ಇದ್ರೆ ನಾನು ಒಂದೇ ತೊಗೊತೀನಿ. 2s -1 ಈಸ್ ಈಕ್ವಲ್ ಟು 0, 2s ಈಸ್ ಈಕ್ವಲ್ ಟು 1, s ಈಸ್ ಈಕ್ವಲ್ ಟು 1/2. ಇದನ್ನು ಸಾಲ್ವ್ ಮಾಡಿದ್ರು 1/2ನೇ ಬಂತು. ಸೊ ವಾಟ್ ಈಸ್ ಆಲ್ಫಾ ಬೀಟಾ? ಸೊ ನಾನು ಆಲ್ಫಾನ 1/2, ಬೀಟಾ ಈಸ್ ಆಲ್ಸೋ 1/2. ಆಲ್ಫಾನು 1/2, ಬೀಟಾನು 1/2. ಸೊ ಇಲ್ಲೇ ಆ್ಯಡ್ ಮಾಡ್ತೀನಿ ಫಸ್ಟು, ಯಾಕಂದರೆ ಎರಡು ಝೀರೋಸು ಸೇಮ್. 2s -1 2s -1, ಸೊ ಎರಡು ಸೇಮು. ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿದ್ರೆ ಗೊತ್ತಾಗ್ತಿತ್ತು. b² - 4ac = 0 ಆದಾಗ ಎರಡು ಈಕ್ವೇಷನ್, ಎರಡು ವ್ಯಾಲ್ಯೂಸ್ ಸೇಮ್ ಬರುತ್ತೆ. ಸೊ ಎರಡು ಆ್ಯಡ್ ಮಾಡ್ತೀನಿ. ಸೊ ಸಮ್ ಎರಡು ಆ್ಯಡ್ ಮಾಡಿದ್ರೆ 1/2 + 1/2 1. ಪ್ರಾಡಕ್ಟ್ 1/2 × 1/2 ಎಷ್ಟಾಯಿತು 1/4. ವೆರಿಫೈ ಮಾಡಬೇಕು ಅಷ್ಟು ಬರ್ತಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿರಿ. ಸೊ a ಎಷ್ಟು 4, b ಎಷ್ಟು -4, c ಎಷ್ಟು 1. ಸೊ -b/a, ಮೈನಸ್ b ಅಂದರೆ -4, a ಅಂದರೆ 4, -× ಪ್ಲಸ್. ಸೊ ಏನಾಯಿತು 4/4 1. ಸಮ್ 1. ನೆಕ್ಸ್ಟು ಪ್ರಾಡಕ್ಟ್ c ಎಷ್ಟು 1, a 4 ಆಯ್ತಲ್ಲ, 1/4 ಬಂತು. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನು 6x² - 3 - 7x. ಈ ಕ್ವಶನ್ ನೋಡಿದ ತಕ್ಷಣ ಏನು ಅನ್ಸುತ್ತೆ ನಿಮಗೆ? ಹೌದಪ್ಪ, ಹೀಗೆ ಓದ್ತೀರಾ, ಮೋಸ್ಟ್ ಆಫ್ ದೆಮ್ ಏನು ಮಾಡ್ತೀರಾ ಹೀಗೆ ಓದ್ತೀರಾ. ಸೊ ನಾನು ಸ್ಟಾರ್ಟಿಂಗಲ್ಲಿ ಸಡನ್ನಾಗಿ ನೋಡಿದ ತಕ್ಷಣ ಹಂಗೆ ಅನ್ನಿಸ್ತು 6x² - 3x - 7. ಅಲ್ಲ, ಎಕ್ಸ್ ಇದೇನಿದೆ ಲಾಸ್ಟಲ್ಲಿದೆ, ಕಾನ್ಸ್ಟೆಂಟ್ ಏನಿದೆ ಮಿಡಲಲ್ಲಿದೆ. ಸೊ ರೀಅರೇಂಜ್ ಮಾಡಿಕೊಡ್ರಿ ಫಸ್ಟು. 6x² - 3 - 7x. ಸೊ ಕ್ವಾಡ್ರಾಟಿಕ್ ಈಕ್ವೇಷನಲ್ಲೂ ಐ ಹ್ಯಾವ್ ಸಾಲ್ವ್ ಸಚ್ ಪ್ರಾಬ್ಲಮ್ಸ್. ಸೊ 6x² - 3 - 7x ಮತ್ತು ಅದೇ ಬರ್ಕೊಂಡ ಸಿ ಅದಕ್ಕೆ. ಸೊ 6x² - 7x - 3. ಸೊ ಈಗ 6 × 3 ಎಷ್ಟಾಯಿತು 18. ಸೊ -18, -18ದು ಫ್ಯಾಕ್ಟರ್ಸು 9 2. ಸೊ ಡೈರೆಕ್ಟ್ ತೊಗೋಬೋದು, ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಸಿಂಬಲ್ ಇದೆ. ಸೊ ದೊಡ್ಡ ನಂಬರ್ ಮೈನಸ್ ಆಗುತ್ತೆ, ಸಣ್ಣ ನಂಬರ್ ಪ್ಲಸ್ ಆಗುತ್ತೆ. -9 + 2 ಅಂದರೆ -7. ಸೊ ಈಗ ಇದನ್ನು ಹೆಂಗೆ ಬರ್ಕೊತೀರಾ? 6x² + 2x ಆದರೂ ತೊಗೊಳ್ರಿ ಅಥವಾ -9 ಆದರೂ ತೊಗೊಳ್ರಿ. ಸೊ 6x² - 9x + 2x - 3. 6 ಇದೆ, 9 ಇದೆ. ಸೊ 3 ಕಾಮನ್ ತೆಗಿಬೋದು, ಎಕ್ಸು ಕಾಮನ್ ತೆಗಿಬೋದು.
ಸೊ 3x ಕಾಮನ್ ತೆಗೆದ್ರೆ 6ಅಲ್ಲಿ 3 ಹೋಯಿತು ಅಂದರೆ 2 6 3 2 6 ಇನ್ನೊಂದು x ಉಳೀತು ಮೈನಸ್ 9xಲ್ಲಿ 3x ಹೋದರೆ 3. ಸೊ ಇಲ್ಲೇನಿದೆ ಮತ್ತು ಹಂಗೆ ಬರ್ಕೊತೀರಾ 2x ಮೈನಸ್ 3 ಇಲ್ಲಾಗಲೇ 2x ಮೈನಸ್ 3 ಇದೆ. ಸೊ 1ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಸೊ 2x ಮೈನಸ್ 3 ಕಾಮನ್ ತೆಗೆದ್ರೆ ಏನು ಉಳಿತು ಇಲ್ಲಿ 3x, ಇಲ್ಲೇನು ಉಳಿತು ಪ್ಲಸ್ 1. ಸೊ ಈಗ 2x minus 3 is equal to 0 or 3x plus 1 is equal to 0. So 2x minus 3 is equal to 0 ಆದರೆ 2x is equal to 3, x is equal to 3 by 2. ಇಲ್ಲಿ 3x plus 1, 3x is equal to minus 1. So x is equal to minus 1 by 3. ಸೊ ಒಂದು 3 by 2 ಇನ್ನೊಂದು minus 1 by 3. Sum. So sum of zeros. So 3 by 2 minus 1 by 3. 3 by 2 plus minus 1 by 3 ಸೊ minus 1 by 3 ಹಂಗೆ ತೊಗೊತೀನಿ. ಸೊ LCM ಏನಾಯಿತು 6. ಸೊ 3 ಇರೋದು 6 ಆಗಬೇಕು ಅಂದರೆ 9 ಮೈನಸ್ 3 ಇರೋದು 6 ಆಗಬೇಕು ಅಂದರೆ 2. ಸೊ ಮೇಲೆ ಇಂಟು 2. ಸೊ ಎಷ್ಟಾಯಿತು 7 by 6. ಸೊ ಸಮ್ ಎಷ್ಟಾಯಿತು ಓಕೆ ಎಲ್ಲ ಬರ್ತೀನಿ 7 by 6. ಇಲ್ಲೂ ಅದೇ ಬರುತ್ತಾ ಚೆಕ್ ಮಾಡಿರಿ. ಸೊ ಎ ಎಷ್ಟು ಇಲ್ಲಿದೆ, ಇದು ಕನ್ಫ್ಯೂಸ್ ಆಗಬೇಡ್ರಿ. ಸೊ ಎ ಎಷ್ಟು 6, ಬಿ ಮೈನಸ್ 7, ಸಿ ಮೈನಸ್ 3. ಸೊ ಮೈನಸ್ ಬಿ ಬೈ ಎ ಮೈನಸ್ ಬಿ ಎಷ್ಟು ಮೈನಸ್ 7, ಎ 6 ಮೈನಸ್ ಇಂಟು ಮೈನಸ್ ಪ್ಲಸ್ 7 by 6. ಸಿಮಿಲರ್ಲಿ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ತೊಗೊತೀರಾ ಅಂದರೆ ಪ್ರಾಡಕ್ಟ್ ಎಷ್ಟು 3 by 2 ಇಂಟು 1 by 3. ಸೊ ಪ್ರಾಡಕ್ಟ್ 3 by 2 ಇಂಟು ಮೈನಸ್ 1 by 3. ಸೊ 3 ಕ್ಯಾನ್ಸಲು ಮೈನಸ್ ಇದೆ 2 ಉಳೀತು. ಸೊ ಮೈನಸ್ 1 by 2. ಸೊ ಇಲ್ಲಿ ವೆರಿಫೈ ಮಾಡಬೇಕು ಅಂದರೆ ಸಿ ಮೈನಸ್ 3, ಎ 6 ಸಾಲ್ವ್ ಮಾಡಿರಿ ಮೈನಸ್ 1 by 2. ಸೊ ಎರಡು ಏನಾಯಿತು ಈಕ್ವಲ್ ಆಯಿತು. ಈಕ್ವಲ್ ಆಗುತ್ತೆ, ಆಗಲೇಬೇಕು. ಆದರೆ ಇದು ಬರಿಬೇಕಾದ್ರೆ ಕೇರ್ಫುಲ್ ಆಗಿರ್ರಿ. ಇದು ಹೆಂಗಿದೆ ಹಂಗೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಓಕೆ. ಸೊ ನೆಕ್ಸ್ಟು 4u ಸ್ಕ್ವೇರ್ ಪ್ಲಸ್ 8u. 4u ಸ್ಕ್ವೇರ್ ಪ್ಲಸ್ 8u ಇಷ್ಟೇ ಇದೆ, ಫೈನ್. ಏನಿದೆ ತೊಗೊಳ್ರಿ, ಕಾನ್ಸ್ಟೆಂಟ್ ಇಲ್ಲ, ನೋ ವರೀಸ್. ಸೊ 4u ಸ್ಕ್ವೇರ್ ಪ್ಲಸ್ 8u ಇಸ್ ಈಕ್ವಲ್ ಟು 0. ಇದಾದರೆ ಇನ್ನೂ ಈಸಿನೇ. ಸೊ ನಾನು 4u ಕಾಮನ್ ತೆಗಿಬೋದು. ಸೊ 4u ಕಾಮನ್ ತೆಗೆದ್ರೆ ಏನು ಉಳಿತು 4u ಕಾಮನ್ ತೆಗೆದ್ರೆ u ಉಳಿತು ಪ್ಲಸ್ 4u ಕಾಮನ್ ತೆಗೆದ್ರೆ 2 ಉಳಿತು. ಸೊ ಇಸ್ ಈಕ್ವಲ್ ಟು 0. ಸೊ 4u ಇಸ್ ಈಕ್ವಲ್ ಟು 0 ಆರ್ u ಪ್ಲಸ್ 2 ಇಸ್ ಈಕ್ವಲ್ ಟು 0. ಸೊ 4u ಇಸ್ ಈಕ್ವಲ್ ಟು 0 ಆದರೆ ಇಲ್ಲೇನಾಗುತ್ತೆ u ಇಸ್ ಈಕ್ವಲ್ ಟು 0, ಇದು 1. ಆರ್ u ಪ್ಲಸ್ 2 ಇಸ್ ಈಕ್ವಲ್ ಟು 0 ಆದರೆ u ಇಸ್ ಈಕ್ವಲ್ ಟು ಮೈನಸ್ 2. ಸಮ್ಮು ಪ್ರಾಡಕ್ಟು ಇನ್ನೂ ಈಸಿ ಆಯ್ತಲ್ಲ. ಸೊ ಸಮ್ ಏನಾಯಿತು, ಸೊ ಸಮ್ 0 ಪ್ಲಸ್ -2 ಪ್ರಾಡಕ್ಟ್. ಓಕೆ, ಪ್ರಾಡಕ್ಟು ಮಾಡಿಬಿಡ್ತೀನಿ. ಸೊ 0 ಇಂಟು -2 0. ವ್ಯಾಲ್ಯೂಸ್ ಬರ್ಕೊಡ್ರಿ. ಸೊ ಎ ಅಂದರೆ 4, ಬಿ ಅಂದರೆ 8, ಸಿ ಅಂದರೆ 0. ಸೊ ಮೈನಸ್ ಬಿ ಬೈ ಎ, ಬಿ ಅಂದರೆ ಮೈನಸ್ ಬಿ ಅಂದರೆ 8, ಎ ಅಂದರೆ 4. ಸೊ ಮೈನಸ್ 8 by 4 ಅಂದರೆ -2. ಸೊ -2 ಬಂತು. ಪ್ರಾಡಕ್ಟ್ ಆಫ್ ಝೀರೋಸ್ ಸಿ 0 ಬೈ ಎನಿ ವ್ಯಾಲ್ಯೂ 0ನೇ ಆಯ್ತಲ್ಲ. ನೆಕ್ಸ್ಟು ಟಿ ಸ್ಕ್ವೇರ್ ಮೈನಸ್ 15 ಈಸ್ ಈಕ್ವಲ್ ಟು 0. ಇದು ಅಗೇನ್ ದಿಸ್ ಇಸ್ ಆಲ್ಸೋ ವೆರಿ ಈಸಿ. ಸೊ ಟಿ ಸ್ಕ್ವೇರ್ ಮೈನಸ್ 15 ಈಸ್ ಈಕ್ವಲ್ ಟು 0. ಇದು ಮೈನಸ್. ಸೊ ಟಿ ಸ್ಕ್ವೇರ್ ಈಸ್ ಈಕ್ವಲ್ ಟು 15. ಸೊ ಟಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 15. ಸೊ ಸ್ಕ್ವೇರ್ ಅಷ್ಟೇ ಬರಲ್ಲ, ಪ್ಲಸ್ ಆರ್ ಮೈನಸ್ 15. ಸೊ ಒಂದು ಟಿ ವ್ಯಾಲ್ಯೂ ಸ್ಕ್ವೇರ್ ರೂಟ್ ಆಫ್ 15 ಆರ್ ಟಿ ಈಸ್ ಈಕ್ವಲ್ ಟು ಮೈನಸ್ ಸ್ಕ್ವೇರ್ ರೂಟ್ ಆಫ್ 15. ಸೊ ಸಮ್ ಅಗೇನ್ ಸಮ್ಮು ಈಸಿನೇ. ಸ್ಕ್ವೇರ್ ರೂಟ್ ಆಫ್ 15 ಒಂದು ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 15, ಇನ್ನೊಂದು ಮೈನಸ್ ಸ್ಕ್ವೇರ್ ರೂಟ್ ಆಫ್ 15.
ಸೊ ಮೈನಸ್ ಸ್ಕ್ವೇರ್ ರೂಟ್ ಆಫ್ 15 ಎಷ್ಟಾಯಿತು 0. ಪ್ರಾಡಕ್ಟ್ ಸ್ಕ್ವೇರ್ ರೂಟ್ ಆಫ್ 15 ಇಂಟು ಮೈನಸ್ ಸ್ಕ್ವೇರ್ ರೂಟ್ ಆಫ್ 15. ಸೊ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಇದೆ, ಮೈನಸ್ 15. ಸೊ ಬರುತ್ತಾ? ಬರಲೇಬೇಕು. ವ್ಯಾಲ್ಯೂಸ್ ಏನಿದೆ ತೊಗೊಳ್ರಿ. ಸೊ ಎ ಎಕ್ಸ್ ಸ್ಕ್ವೇರ್ದು ಕಾನ್ಸ್ಟೆಂಟ್ 1. ಟಿ ಇದೆಯಾ? ಟಿ ಇಲ್ಲ. ಸೊ ಟಿ ಇಲ್ಲ ಅಂದರೆ ಬಿ 0. ಸಿ ಎಷ್ಟಾಯಿತು? ಮೈನಸ್ 15. ಸೊ ಬಿ 0. ಸೊ 0 ಬೈ ಎನಿ ವ್ಯಾಲ್ಯೂ 0. ಸಮ್ 0 ಬಂತು. ನೆಕ್ಸ್ಟು ಸಿ ಮೈನಸ್ 15, ಎ 1. ಸೊ ಮೈನಸ್ 15 ಬೈ 1 ಮೈನಸ್ 15 ಬಂತಲ್ಲ, ವೆರಿಫೈಡ್. ನೆಕ್ಸ್ಟು ಫೈಂಡ್ ದ ಝೀರೋಸ್. ಓಕೆ, ಇನ್ನು ಅದೇ ಇದೆಯಲ್ಲ, 3x² ಮೈನಸ್ 6 ಮೈನಸ್ 4. ಸೊ 3x² ಕಾನ್ಸ್ಟೆಂಟ್, x² ಕಾನ್ಸ್ಟೆಂಟು ಮತ್ತು ಇಲ್ಲಿಂದ ಕಾನ್ಸ್ಟೆಂಟು. ಸೊ ಕೊಯಿಫಿಷಿಯಂಟ್, ಸೊ x² ಕೊಯಿಫಿಷಿಯಂಟ್ 3 ಇಂಟು ಕಾನ್ಸ್ಟೆಂಟ್ ಮೈನಸ್ 4 ಎಷ್ಟಾಯಿತು? ಮೈನಸ್ 12. ಸೊ ಮೈನಸ್ 12 ನನಗೆ ಆ್ಯಡ್ ಮಾಡಿದಾಗ ಅಥವಾ ಸಪ್ರಾಕ್ಟ್ ಮಾಡಿದಾಗ ಮೈನಸ್ 1 ಬೇಕು. ಸೊ 12 ಫ್ಯಾಕ್ಟರ್ಸ್ 3 4s are 12. ಇನ್ನೊಂದು 1 ಇಂಟು 12 ಆ್ಯಡ್ ಮಾಡಿದ್ರೆ ಸಪ್ರಾಕ್ಟ್ ಮಾಡಿದ್ರೆ ಮೈನಸ್ 1 ಬರೋಲ್ಲ, ಆದರೆ ಇಲ್ಲಿ ಬರುತ್ತೆ. ಇಲ್ಲೇನಿದೆ? ಸೈನ್ ಮೈನಸ್ ಇದೆ. ಸೊ ದೊಡ್ಡ ನಂಬರ್ ಮೈನಸ್ ಆಗಬೇಕು, ಸಣ್ಣ ನಂಬರ್ ಪ್ಲಸ್ ಆಗಬೇಕು. ಯಾಕೆ? ಇದೆರಡು ಮಲ್ಟಿಪ್ಲೈ ಮಾಡಿದಾಗ ನನಗೆ ಮೈನಸ್ ಬರಬೇಕು. ಇದು ಮೈನಸ್ ಆದರೆ ಮೈನಸ್ 3 ಮೈನಸ್ 4 ಮೈನಸ್ 7 ಆಗುತ್ತೆ. ಬಟ್ ಇಲ್ಲಿರೋದೆಷ್ಟು? ಮೈನಸ್ 1. ಸೊ 3 ಮೈನಸ್ 4 ಮೈನಸ್ 1 ಬಂತಲ್ಲ. ಸೊ 3x². ಸೊ 3 ಇರೋದ್ರಿಂದ ನಾನು 3ನೇ ತೊಗೊಂಡ್ಬಿಡ್ತೀನಿ ಫಸ್ಟು. ಪ್ಲಸ್ ಇದೆ, ಪ್ಲಸ್ 3x ಮೈನಸ್ 4x ಮೈನಸ್ 4 ಈಸ್ ಈಕ್ವಲ್ ಟು 0. ಸೊ 3x², 3xಲ್ಲಿ 3x ಕಾಮನ್ನು ಏನು ಉಳಿತು? x ಪ್ಲಸ್ 1. ಇಲ್ಲೇನು ಬರೆದ್ರಿ? ಮತ್ತು ಇನ್ನೊಂದು ಸಲ ಬರೀತೀರಾ. ಸೊ ನನಗೆ ಮೈನಸ್ 4 ಬೇಕು, ಇಲ್ಲಿ ಬರೀ ಎಕ್ಸ್ ಇದೆ, ಮೈನಸ್ 4x ಬೇಕು, ಇಲ್ಲಿ ಎಕ್ಸ್ ಇರೋದ್ರೆ ಮೈನಸ್ 4. ಚೆಕ್ ಮಾಡಿಕೊಡ್ರಿ. ಮೈನಸ್ 4 ಇಂಟು ಎಕ್ಸ್ ಮೈನಸ್ 4x, ಮೈನಸ್ 4 ಇಂಟು ಪ್ಲಸ್ 1 ಮೈನಸ್ 4. ಸೊ ಎಕ್ಸ್ ಪ್ಲಸ್ 1 ಕಾಮನ್ ತೆಗಿತೀರಾ. ಎಕ್ಸ್ ಪ್ಲಸ್ 1 ಹೋಯ್ತು ಅಂದರೆ ಏನು ಉಳಿತು? 3x ಇಲ್ಲಿ ಮೈನಸ್ 4 ಈಸ್ ಈಕ್ವಲ್ ಟು 0. ಸೊ ಏನಾಯಿತು? ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ಆರ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 ಆರ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 ಆರ್ 3x ಮೈನಸ್ 4 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 4 ರೈಟ್ ಸೈಡ್ಗೆ ಬಂದರೆ ಪ್ಲಸ್ ಆಗುತ್ತೆ 4/3. ನಾನು ಇಲ್ಲಿ ಡೈರೆಕ್ಟಾಗಿ ಬರ್ದೆ. ಸೊ ಸಮ್ ಆಫ್ ಝೀರೋಸ್ ಎರಡನ್ನೂ ಆ್ಯಡ್ ಮಾಡಿದಾಗ ಮೈನಸ್ 1 ಪ್ಲಸ್ 4/3. ಸೊ ಎಲ್ ಸಿ ಎಮ್ 3. ಸೊ ಮೈನಸ್ 3 ಪ್ಲಸ್ 4 ಎಷ್ಟಾಯಿತು? 1/3. ಪ್ರಾಡಕ್ಟ್ ಮೈನಸ್ 1. ಸೊ ಮೈನಸ್ 1 ಇಂಟು 4/3 ಮೈನಸ್ 4/3. ಸೊ ಬರುತ್ತಾ? ಬರಲೇಬೇಕು. ಸೊ ಎ ಎಷ್ಟು? 3, ಬಿ ಎಷ್ಟು? ಮೈನಸ್ 1, ಸಿ ಎಷ್ಟು? ಮೈನಸ್ 4. ಸೊ ಮೈನಸ್ ಬಿ ಬೈ ಎ, ಮೈನಸ್ ಬಿ ವ್ಯಾಲ್ಯೂ ಮೈನಸ್ 1, ಎ 3, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಎಷ್ಟಾಯಿತು? 1/3 ವೆರಿಫೈಡ್. ನೆಕ್ಸ್ಟು ಪ್ರಾಡಕ್ಟ್ ಸಿ ಎಷ್ಟಿದೆ? ಮೈನಸ್ 4. ಎ ಎಷ್ಟಿದೆ? 3. ಚೆಕ್ ಮಾಡೋದು ಬೇಕಿಲ್ಲ, ಮೈನಸ್ 4/3. ಹಾಗೆ ಇಷ್ಟಾಗಿತ್ತು ಅಂದರೆ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸೊ ಗೋಯಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ 2 ಮೆಥಡ್ಸ್ ಇದೆ, ಇಟ್ಸ್ ನಾಟ್ ಜಸ್ಟ್ 1. ಸೊ 2 ಮೆಥಡ್ಸ್ ಬೇಕು ಅಂದರೆ ನಿಮಗೆ ಇಷ್ಟ ಆಗಿತ್ತು ಅಂದರೆ ಹೇಳಿದ್ನಲ್ಲ, ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಮ್ ಆಫ್ ಝೀರೋಸ್, ಪ್ರಾಡಕ್ಟ್ ಆಫ್ ಝೀರೋಸ್. ಸೊ ಸಮ್ ಆಫ್ ಝೀರೋಸು, ಪ್ರಾಡಕ್ಟ್ ಆಫ್ ಝೀರೋಸು ಕೊಟ್ಟಿದ್ದಾರೆ. ಏನಂತ? ಸಮ್ ಆಫ್ ಝೀರೋಸ್ ಎಷ್ಟು? 1/4, ಪ್ರಾಡಕ್ಟ್ ಆಫ್ ಝೀರೋಸ್ ಮೈನಸ್ 1. ಏನು ಫೈಂಡ್ ಮಾಡಬೇಕು? ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಫೈಂಡ್ ಮಾಡಬೇಕು. ನಾನು ಆಗಲೇ ತೊಗೊಂಡ್ಬಿಟ್ಟಿದ್ದೀನಿ ಸ್ಟೆಪ್ಸು. ಅಸ್ಯೂಮ್ ಅಂತ. ಏನಕ್ಕೆ ಹೇಳ್ತೀನಿ, ಇನ್ನೂ ಈಸಿ ಆಗಲಿ ಅಂತ. ಸೊ ಸಮ್ ಆಫ್ ಝೀರೋಸು, ಪ್ರಾಡಕ್ಟ್ ಆಫ್ ಝೀರೋಸು ಫಾರ್ಮುಲಾನ ತೊಗೊಂಡು, ಸಮ್ ಆಫ್ ಝೀರೋಸ್ ಅಂದರೆ ಮೈನಸ್ ಬಿ ಬೈ ಎ, ಪ್ರಾಡಕ್ಟ್ ಆಫ್ ಝೀರೋಸ್ ಸಿ ಬೈ ಎ. ಇಲ್ಲಿ ಜಸ್ಟ್ ಆ್ಯಡ್ ಮಾಡೋದು ನಿಮ್ಮ ಕೆಲಸ.
ಸೊ ಈಗ ಆ್ಯಡ್ ಏನು ಮಾಡ್ತೀನಿ ನೋಡಿರಿ. ಸೊ ಸಮ್ ಆಫ್ ಝೀರೋಸ್ ಎಷ್ಟು? ಮೈನಸ್ ಬಿ ಬೈ ಎ. ಸೊ ವಾಟ್ ಈಸ್ ಮೈನಸ್ ಬಿ ಬೈ ಎ? ಫಸ್ಟು ಸಮ್ ಆಫ್ ಝೀರೋಸ್ ತೊಗೊಳ್ಳೋಣ, 1/4. ನಾನು ತೊಗೊಂಡು ಅಸ್ಯೂಮ್ ಎ ಇಸ್ ಈಕ್ವಲ್ ಟು 1. ಅಸ್ಯೂಮ್ ಮಾಡ್ಕೊಳ್ರಿ. ಸೊ ಎ ಎಷ್ಟಾಯಿತು? 1 ಆಯಿತು. ಸೊ ಎ 1 ಆದರೆ ಸೊ ಮೈನಸ್ ಬಿ ಬೈ 1 ಇಸ್ ಈಕ್ವಲ್ ಟು 1/4. ಸೊ ವಾಟ್ ಈಸ್ ಮೈನಸ್ ಬಿ? 1 ಬೈ minus b by 4 is equal to, sorry, minus b is equal to 1/4. What is b? Minus ಆ ಕಡೆ ಹೋದರೆ ಮೈನಸ್ 1/4. b ಬಂತು ಆಯ್ತಲ್ಲ. ನೆಕ್ಸ್ಟ್ ಬಿ ಅಷ್ಟೇನಾ? ಇಲ್ಲ, ಸಿನೂ ಬೇಕು. ಸೇಮ್ ಪ್ರಾಡಕ್ಟ್ ಆಫ್ ಝೀರೋಸ್ ಎಷ್ಟಿದೆ? -1. ಸೊ ಪ್ರಾಡಕ್ಟ್ ಆಫ್ ಝೀರೋಸ್ ಅಂದರೆ ಸಿ ಬೈ ಎ ಎಷ್ಟು ಕೊಟ್ಟಿರೋದು? -1. ಸೊ ಇಲ್ಲೇನೆ ಮೇಲೆ ಎ ಇಸ್ ಈಕ್ವಲ್ ಟು 1 ಅಂತ ಅಸ್ಯೂಮ್ ಮಾಡಿದ್ರೆ ಕೆಳಗು ಎ ಇಸ್ ಈಕ್ವಲ್ ಟು 1. ಮೇಲೆ ಒಂದು ಕೆಳಗೊಂದು ಆಗಲ್ಲ, ಎಲ್ಲ ಕಡೆ ಒಂದೇ. ಸೊ ಮೇಲೆ ಏನು ತೊಗೊಂಡಿರ್ತಾರೋ ಕೆಳಗು ಅದೇ ತೊಗೊಳ್ರಿ. ಮೇಲ್ ಎನ 2 ಅಂತ ತೊಗೊಂಡ್ರೆ ಕೆಳಗು 2 ಅಂತಲೇ ತೊಗೊಳ್ರಿ. 3 ತೊಗೊಂಡ್ರೆ 3ನೇ ತೊಗೊಳ್ರಿ. ಏನು ತೊಗೊತೀರೋ ಅದನ್ನೇ ತೊಗೋಬೇಕು. ಸೊ ಇಲ್ಲಿ 1 ತೊಗೊಂಡಿದ್ದೀನಿ, ಇಲ್ಲೂ 1 ತೊಗೋಬೇಕು. ಸೊ ಸಿ ಬೈ 1 ಇಸ್ ಈಕ್ವಲ್ ಟು -1. ಸೊ ಸಿ ಏನಾಯಿತು? -1. ಕ್ವಾಡ್ರಾಟಿಕ್ ಈಕ್ವೇಷನ್ದು ಸ್ಟ್ಯಾಂಡರ್ಡ್ ಫಾರ್ಮ್. ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್? ax² ಪ್ಲಸ್ bx ಪ್ಲಸ್ c is equal to 0. Standard form. What is a? 1. So 1x² plus what is b? ಎಷ್ಟು ಬಂತು b? -1/4. ಸೈನು ಮೈನಸ್ ಇದ್ರೆ ಮೈನಸ್ಸು, ಪ್ಲಸ್ ಇದ್ರೆ ಪ್ಲಸ್ಸು. ಮೈನಸ್ ಇದ್ರೆ ಬ್ರ್ಯಾಕೆಟಲ್ಲಿ ಇಡ್ರಿ. ಪ್ಲಸ್ ವಾಟ್ ಈಸ್ ಸಿ? -1. ಸ್ಟಾರ್ಟಿಂಗಲ್ಲಿ ಬ್ರ್ಯಾಕೆಟ್ ಇಡ್ರಿ, ಆಮೇಲೆ ಸಾಲ್ವ್ ಮಾಡ್ಕೊಳ್ರಿ. ಸೊ ಏನಾಯಿತು? ಸೊ x² ಪ್ಲಸ್ ಇಂಟು ಮೈನಸ್ ಎಷ್ಟಾಯಿತು? 1/4 ಇಂಟು ಎಕ್ಸ್ ಅಂದರೆ -x/4 ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು 0. ಹಿಂಗೇನಾ ಬರಿಬೋದು. ಇದು ಕರೆಕ್ಟ್, ಸಾರಿ ಇದು ತಪ್ಪು ಅಂತ ಅಲ್ಲ, ಆದರೆ ಕೆಳಗೆ ಡಿನಾಮಿನೇಟರಲ್ಲಿ ಇಡೋಕ್ಕೆ ಹೋಗ್ಬೇಡ್ರಿ, ರ್ಯಾಷನಲೈಸ್ ಮಾಡ್ಕೊಳ್ರಿ. ರ್ಯಾಷನಲೈಸ್ ಅನ್ನೋದಕ್ಕಿಂತ ಎಲ್ಲ ಲೆಟ್ ದ ಡಿನಾಮಿನೇಟರ್ ಬಿ 1. ಸೊ ಈಗ ಎಲ್ ಸಿ ಎಮ್ ತೊಗೊಂಡ್ರಿ. ಎಲ್ ಸಿ ಎಮ್ ಎಷ್ಟಾಯಿತು? 4. ಸೊ ಇಲ್ಲೇನಾಯಿತು? ಏನೂ ಇಲ್ಲ, 1 ಇದೆ. ಸೊ ಎಷ್ಟಾಯಿತು? 4x². ಇಲ್ಲೇನು 4 ಆಗಲೇ ಇದೆ. ಸೊ -x, ಇಲ್ಲಿ 4 ಬೇಕು, ಮೇಲೂ 4, -4 ಇಸ್ ಈಕ್ವಲ್ ಟು 0. 4ನ ಆ ಕಡೆ ತೊಗೊಂಡ್ರೆ ಸೊ ಫೈನಲ್ ಈಕ್ವೇಷನ್ 4x² -x -4 ಇಸ್ ಈಕ್ವಲ್ ಟು 0. ದಿಸ್ ಈಸ್ ಒನ್ ಮೆಥಡ್. ಇದು ಒಂದು ಮೆಥಡು. ಇನ್ನೂ ಒಂದು ಮೆಥಡ್ ಬೇಕಾ? ಈಸಿ ಮೆಥಡ್ ಬೇಕಾ? ಈಸಿ ಮೆಥಡ್ ನೋಡ್ರಿ. ಸೊ 1/4 -1. ಸೊ ಸಮ್ಮು 1/4, ಪ್ರಾಡಕ್ಟು -1 ಇದೆಲ್ಲ. ಸೊ ಈಸಿ ಮೆಥಡ್ ಏನು ಅಂದರೆ, ಕ್ವಾಡ್ರಾಟಿಕ್ ಈಕ್ವೇಷನ್ ತೊಗೋಬೇಕಾದ್ರೆ x², ಓಕೆ ಚೇಂಜ್ ಮಾಡ್ತೇನೆ, x² ಮೈನಸ್ ಸಮ್ ಆಫ್ ಝೀರೋಸ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಝೀರೋಸ್. ಅಷ್ಟೇ, ವೆರಿ ಸಿಂಪಲ್. ಸೊ ಏನಾಗುತ್ತೆ? x² ಮೈನಸ್ ಸಮ್ ಆಫ್ ಝೀರೋಸ್ ಎಷ್ಟು? 1/4 ಇಂಟು ಎಕ್ಸ್, 1/4 ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಝೀರೋಸ್ ಎಷ್ಟು? -1 ಇಸ್ ಈಕ್ವಲ್ ಟು 0. ಸೇಮ್ ಹಿಂದೆ ಏನು ಬಂತು? x² ಮೈನಸ್ x/4 ಪ್ಲಸ್ ಇಂಟು -1. x² ಮೈನಸ್ x/4 -1 ಇಸ್ ಈಕ್ವಲ್ ಟು 0. ಸೇಮ್ ಇಲ್ಲಿ ನಾನು ಎಲ್ ಸಿ ಎಮ್ ತೊಗೊಂಡೆ, ಅದಕ್ಕೆ ಎಕ್ಸ್ಟ್ರಾ ಬರದೆ. ಇಲ್ಲ ಅಂದರೆ ಚೆಕ್ ಮಾಡಿರಿ, ಏನಾದರೂ ಡಿಫ್ರೆನ್ಸ್ ಇದೆಯಾ? ಏನೂ ಇಲ್ಲ. ಸೊ ನಾನು ಏನಿದೆ ಅದೇ ಇದೆ. ಸೊ ಡೈರೆಕ್ಟ್ ಈಕ್ವೇಷನ್ ಬರ್ತೀನಿ, 4x² -x -4. ಸೊ ಫೈನಲ್ ಈಕ್ವೇಷನ್ ಏನು ಬರುತ್ತೆ? ಸಾಲ್ವ್ ಮಾಡಾದ್ಮೇಲೆ 4x² -x -4 ಇಸ್ ಈಕ್ವಲ್ ಟು 0. ಎಷ್ಟು
ಕ್ವಿಕ್ ಆಗಾಯ್ತು ನೋಡ್ರಿ. ಅದಕ್ಕೆ ಇಟ್ಸ್ ನಾಟ್ ಜಸ್ಟ್ ಒನ್ ಮೆಥಡ್ ವಾಟ್ ಐ ಆಮ್ ಗೋಯಿಂಗ್ ಟು ಸೇ, ಅದು ಕರೆಕ್ಟು ಇದು ಕರೆಕ್ಟು, 2 ಮಾರ್ಕ್ಸ್ ಬರುತ್ತೆ ನಾ. ಸೊ ದೇರ್ ಆರ್ ಮೆಥಡ್ಸ್, ಐ ವಿಲ್ ಬಿ ಸಾಲ್ವಿಂಗ್ ಇನ್ ಬೋತ್, ಅಂದರೆ ಐ ವಿಲ್ ಬಿ ಶೋಯಿಂಗ್ ಬೋತ್ ದ ಮೆಥಡ್ಸ್. ನಿಮಗೆ ಯಾವುದು ಈಸಿ, ವಿಚ್ ಎವರ್ ಈಸ್ ಕನ್ವೀನಿಯಂಟ್ ಯು ಕ್ಯಾನ್ ಯೂಸ್ ದಟ್. ಅಗೇನ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸೊ ನೆಕ್ಸ್ಟು ನಾನು ಹಿಂದೆ ಏನು ಮೆಥಡ್ ಇದೆ ಅದನ್ನೇ ತೊಗೊತಿದ್ದೀನಿ, ಬಿಕಾಸ್ ಇಟ್ಸ್ ಈಸಿ. ಇಲ್ಲ, ಇಫ್ ಯು ವಾಂಟ್ ಟು ಟೇಕ್ ಅಸ್ಯೂಮ್ ಎ ಈಸ್ ಈಕ್ವಲ್ ಟು 1, ಎ ಈಸ್ ಈಕ್ವಲ್ ಟು 1, ಫೈನ್, ಯು ಕ್ಯಾನ್ ಡೂ ದಟ್, ಇಟ್ಸ್ ಅಪ್ ಟು ಯು. ನಾನು ಕ್ವಿಕ್ಕಾಗಿ ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಡೈರೆಕ್ಟ್ ಸುಮ್ಮನೆ ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ. ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್ ಇದೆ, ಸುಮ್ಮನೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋದು. ಎಕ್ಸ್ ಸ್ಕ್ವೇರ್ ಬರೀತೀನಿ, ಮೈನಸ್ ಸಮ್ ಆಫ್ ಝೀರೋಸ್ ಎಷ್ಟು ಚೆಕ್ ಮಾಡ್ತೀನಿ, √2 ಇದೆ, ಇಂಟು ಎಕ್ಸ್, ಪ್ಲಸ್ ಪ್ರಾಡಕ್ಟ್ ಆಫ್ ಝೀರೋಸ್ ಎಷ್ಟು, ಪ್ಲಸ್ ಇತ್ತು ಅಂದರೆ ಪ್ಲಸ್ ಹಾಗೆ ತೊಗೊತೀನಿ, ಬ್ರ್ಯಾಕೆಟ್ ಏನು ಹಾಕೋದು ಬೇಕಾಗಿಲ್ಲ, ಇಲ್ಲಾಂದರೆ ಬ್ರ್ಯಾಕೆಟ್ ಹಾಕ್ರಿ, ಆಯ್ತಲ್ಲ, ಮುಗೀತು. ಇದನ್ನು ರ್ಯಾಷನಲ್ ಅಂದರೆ ಎಲ್ ಸಿ ಎಮ್ ತೊಗೊಂಡು ಎಲ್ಲ ಕೆಳಗೆ 1 ಇರಲಿ. ಸೊ ಎಲ್ ಸಿ ಎಮ್ 3, ಸೊ ಏನೂ ಇಲ್ಲ, ಸೊ 3ಇಂದ ಮಲ್ಟಿಪ್ಲೈ ಮಾಡಬೇಕು, 3x², ಇಲ್ಲೂ ಏನೂ ಇಲ್ಲ, ಸೊ 3ಇಂದ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ 3√2 ಇಂಟು ಎಕ್ಸ್, ಇಲ್ಲಿ 3 ಆಗಲೇ ಇದೆ, ಮೇಲಿನ ನಂಬರ್ ತೊಗೊತೀನಿ 1 ಈಸ್ ಈಕ್ವಲ್ ಟು 0. ಸೊ ಫೈನಲಿ ವಾಟ್ ಈಸ್ ದ ಈಕ್ವೇಷನ್, 3ನ ರೈಟ್ ಸೈಡ್ ತೊಗೊಂಡ್ರೆ 0 ಆಗುತ್ತೆ. ಸೊ ಏನು ಉಳಿತು, ಮೇಲೆ ಏನಿದೆಯೋ ಅದೇ 3x² ಮೈನಸ್ 3√2 ಇಂಟು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0. ಡನ್ ಡನ್ ಡನ್, ಅಷ್ಟೇ. ನೆಕ್ಸ್ಟು ಸೇಮ್ x² ಏನಿದೆ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್, ಬಟ್ ಇದನ್ನು ಬರಿಬೇಕು, ಮೇಲಿಂದ ಕೆಳಗಿಂದ 2 ಬರೆದ್ರೆ ಇನ್ನೂ ಒಳ್ಳೇದು, ಅಥವಾ 1 ಬರೆದ್ರು ಓಕೆ. ಇದನ್ನು ಇನ್ನೂ ಈಸಿಯಾಗಿ ನಿಮ್ಗೆ ನೆನ್ಪಿಡ್ಕೋಬೇಕು ಅಂದರೆ x² ಸಮ್ನ ಎಸ್ ಅಂತ ತೊಗೊಳ್ರಿ, ಕ್ಯಾಪಿಟಲ್ ಎಸ್ ಇಂಟು ಎಕ್ಸ್, ಪ್ರಾಡಕ್ಟ್ನ ಕ್ಯಾಪಿಟಲ್ ಪಿ. ಈಕ್ವೇಷನ್, ಸಿಂಪಲ್ ಈಕ್ವೇಷನ್. ಸೊ x² ಮೈನಸ್, ನಾನು ಮೇಲೆ ಆಮೇಲೆ ನೋಡೋಣ, 0 ಇದೆಯಾ, ಇನ್ನೂ ಈಸಿ, ಪ್ಲಸ್ ಪ್ರಾಡಕ್ಟ್ ಏನಿದೆ √5, ಆಯ್ತಲ್ಲ, ಮುಗದೆ ಹೋಯ್ತು. ಸೊ x² ಪ್ಲಸ್ √5 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ 1, ಇನ್ನೂ ಈಸಿ. ಸೊ x² ಸಮ್ ಆಫ್ ಝೀರೋಸ್ 1, ಸೊ 1 ಪ್ರಾಡಕ್ಟ್ ಆಫ್ ಝೀರೋಸ್ 1 ಈಸ್ ಈಕ್ವಲ್ ಟು 0. ಎಷ್ಟು ಟೈಮ್ ತೊಗೊತಿದೆ ನೋಡ್ರಿ. ನೆಕ್ಸ್ಟ್ -1/4, ಓಕೆ, 1/4 ನಿಮಗೆ ಅಗೇನ್ ಈಸಿ ಅಂತಲೇ ಆಗಲಿ ಅಂತಲೇ ಕೊಟ್ಟಿದ್ದಾರೆ. ಸೊ ಇನ್ನೇನು ಹೇಳ್ಬೇಕು ಹೇಳ್ರಿ, x² ಮೈನಸ್ ಇದೆ, ಅಲ್ಲಿ ಮೈನಸ್ ಇದೆ ಅಂತ ತಕ್ಷಣ ಮೈನಸ್ ತೊಗೊಂಬಿಟ್ಟೆ ಅಂತ ಅಲ್ಲ, ಅದಕ್ಕೆ ಹೇಳ್ತಿರೋದು ಬ್ರ್ಯಾಕೆಟಲ್ಲಿ ಇಡ್ರಿ. ಮೈನಸ್ ಇತ್ತು ಅಂದರೆ ಅಲ್ಲಿ ವ್ಯಾಲ್ಯೂ ಅಲ್ಲಿ ಮೈನಸ್ ಇತ್ತು ಅಂದರೆ ಬ್ರ್ಯಾಕೆಟಲ್ಲಿ ಇಡ್ರಿ. ಪ್ಲಸ್ ನೋಡಿರಿ, ಇಲ್ಲಿ ಮೈನಸ್ ಕೊಟ್ಟಿಲ್ಲ, ಸೊ ಮೈನಸ್ಸು ಅವ್ರು ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿರ್ತಾರೆ, ನೀವು ತಪ್ಪು ಮಾಡಬೇಡ್ರಿ ಅಷ್ಟೇ. ಸೊ x² ಮೈನಸ್ ಇಂಟು ಮೈನಸ್ ಪ್ಲಸ್ ಏನಾಯಿತು, x/4 ಪ್ಲಸ್ 1/4 ಈಸ್ ಈಕ್ವಲ್ ಟು 0. ಸೊ ಎಲ್ ಸಿ ಎಮ್ 4, ಇಲ್ಲಿ ಒಂದೇ 4 ತೊಗೋಬೇಕು, 4x² ಇಲ್ಲಾಗಲೇ 4 ಇದೆ, ಪ್ಲಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0. 4 ರೈಟ್ ಸೈಡ್ಗೆ ಹೋಯ್ತು ಅಂದರೆ 0 ಆಯಿತು. ಇಲ್ಲೇನು ಉಳಿತು, ಅದೇ ಎಷ್ಟು ಉಳಿತು, 4x² ಪ್ಲಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0. ಓಕೆ, ಐ ಗೆಸ್ ಲಾಸ್ಟ್ ಕ್ವಶನ್, ಆ್ಯಂಡ್ ಅಗೇನ್ ವೆರಿ ಈಸಿ. ನೆಗೆಟಿವ್ ಅನ್ನೋದಿಲ್ಲ, ಇಲ್ಲ ಏನಿದೆ ಅದನ್ನು ಬರೀತೀರಾ, ಮುಗೀತು. ಸೊ x² ಸಮ್ ಆಫ್ ಝೀರೋಸ್ ಎಷ್ಟು 4, ಸೊ ಮೈನಸ್ ಇದೆ, ಸಮ್ ಆಫ್ ಝೀರೋಸ್ 4 ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಝೀರೋಸ್ 1 ಈಸ್ ಈಕ್ವಲ್ ಟು 0. ದಿಸ್ ಇಸ್ ದ ಈಕ್ವೇಷನ್. ದಟ್ಸ್ ಇಟ್ ಫಾರ್ ಪಾಲಿನಾಮಿಯಲ್ಸು ಎಕ್ಸಸೈಸ್ ಪ್ರಾಬ್ಲಮ್ ಮುಗೀತು. ಅಡಿಷ್ನಲ್ ಪ್ರಾಬ್ಲಮ್ ಏನಿದೆ ವಿಲ್ ಬಿ ಸಾಲ್ವಿಂಗ್, ಡೋಂಟ್ ವರಿ. ಅಗೇನ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಕೀಪ್ ವಾಚಿಂಗ್, ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.